ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿದರೆ ಅದರಷ್ಟು ಮಹಾಪಾಪ ಬೇರೆ ಇಲ್ಲ. ಆದ್ದರಿಂದ ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು ಎಂದು ಮಾಜಿ ಸಚಿವ ಹಾಗೂ ಶಾಸಕ ಕೆಎನ್ ರಾಜಣ್ಣ ತಿಳಿಸಿದರು. ಹೋಬಳಿಯ ಚಿಕ್ಕಮಾಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಂ ಹೊಸಹಳ್ಳಿ ಗ್ರಾಮದಲ್ಲಿ ನೂತನ ಪಡಿತರ ಉಪಕೇಂದ್ರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸರ್ಕಾರಿ ಶಾಲೆ ಹಾಗೂ ಖಾಸಗಿ ಶಾಲೆಯನ್ನ ಹೋಲಿಕೆ ಮಾಡುವುದು ಬಿಟ್ಟು ಕಡ್ಡಾಯವಾಗಿ ಶಿಕ್ಷಣ ಕೊಡಿಸಿದಾಗ ಮಾತ್ರ ಅವರಲ್ಲಿರುವ ಬುದ್ಧಿ ಶಕ್ತಿ ಸದ್ಬಳಕೆಯಾಗುತ್ತದೆ. ಇಲ್ಲಿನ ಜನತೆಗೆ ಅನುಕೂಲವಾಗಲೆಂದು ಪಡಿತರ ವಿತರಣೆಗೆ ಉಪಕೇಂದ್ರವನ್ನ ಇಂದು ಚಾಲನೆ ನೀಡಲಾಗಿದೆ. ಇದರಿಂದ ದೂರದಿಂದ ಪಡಿತರ ತರುವುದು ತಪ್ಪಿಸಿದ್ದು ಸಮಯವು ಉಳಿತಾಯವಾಗಲಿದೆ ಎಂದರು. ಇದು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಕನಸಿನ ಕೂಸು. ಅನ್ನಭಾಗ್ಯ ಯೋಜನೆ ಕಾರ್ಯಕ್ರಮ ತಂದಂತದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರೊಬ್ಬರು ಕೂಡ ಹಸಿವಿನಿಂದ ಬಳಲಬಾರದು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನ ಜಾರಿ ತಂದಂತ. ಈ ಕಾರ್ಯಕ್ರಮ ಜಾರಿ ಮಾಡ್ತಕ್ಕಂಥದ್ದು ಬಹಳ ಜನ ಟೀಕೆನೂ ಮಾಡ್ತಾರೆ. ಎಲ್ಲಾರ್ಗೂ ಕಿಸರ್ಬಿಟ್ಟು ಪುಕ್ಸಟ್ಟೆ ನಮ್ ಜಮೀನಿಗೆ ಕೆಲ್ಸಕ್ಕೆ ಬಂದಾಗ ಮಾಡ್ಬಿಟ್ಟ ಸಿದ್ದರಾಮಯ್ಯ ಅಂತಾನು ನಿಮ್ಮ ಹಳ್ಳಿ ಬಂದ್ರೆ ಕೂತ್ಕೊಂಡು ಬಿಡಿ ಸೇರ್ಕೊಂಡು ಹೇಳ್ತಾರೋ ಹೇಳಲ್ವೋ ಹೇಳ್ತಾರೆ. ಆದ್ರೆ ಯಾರೆಲ್ಲ ಹಸುವಿನಿಂದ ಬಳಲ್ತಕ್ಕಂತ ಸಮುದಾಯದ ಜನರಿದ್ದಾರೆ, ಬಡವರಿದ್ದಾರೆ, ಬಡವರು ಅಂತಿದ್ದಂಗೆ ಮಾಮೂಲಿ ನಮ್ಮೆಲ್ಲರ ಕಣ್ಮುಂದೆ ಬರೋದು SC/STಗಳು ಅಂತ. SC/STಗಳಲ್ಲೇ ಬಡವರು ಇದ್ದಾರೆ ಅಂತಲ್ಲ, ಎಲ್ಲಾ ಜಾತಿನಲ್ಲೂ ಬಡವರಿದ್ದಾರೆ, ಎಲ್ಲಾ ಜಾತಿನಲ್ಲೂ ಇದ್ದಾರೆ. ಆ ಎಲ್ಲಾ ಜಾತಿಯಲ್ಲಿ ಇರ್ತಕ್ಕಂತ ಬಡವರು ಅವ್ರು ಯಾರು ಕೂಡ ಹಸಿವಿನಿಂದ ಬಳಲಬಾರದು ಅಂತೇಳಿ ಕಾರ್ಯಕ್ರಮ ತಂದಂತ. ಯಾರಾದ್ರೂ ಬಂದು ಇಲ್ಲಿ ನಿಂತ್ಕೊಂಡು ಹೇಳಿ ಹಸಿವು ಅಂದ್ರೆ ಹೆಂಗಿರುತ್ತೆ ಹೇಳಿ, ಯಾರನ್ನ ನೋಡೋಣ. ಯಾರು ಹೇಳಕ್ಕಾಗೋದಿಲ್ಲ. ಯಾರು ಅದನ್ನ ಅನುಭವಿಸಿರ್ತಾನೆ ಅವನಿಗೆ ಮಾತ್ರ ಗೊತ್ತು. ಯಾರು ಹಸುವನ್ನ ಅನುಭವಿಸಿರ್ತಾನೆ ಅವನಿಗೆ ಮಾತ್ರ ಹಸಿವು ಹೇಗಿರುತ್ತೆ ಅಂತಕ್ಕಂಥ ಅನುಭವ ಅವನಿಗೆ ಮಾತ್ರ ಗೊತ್ತಿದೆ. ಅವನ್ ಮಾತ್ರ ಹೇಳ್ಬಲ್ಲ ಹಸಿವು ಅಂದ್ರೆ ಯಾವ ತರ ಅಂತೇಳಿ. ಅದನ್ನ ಯಾರೊಬ್ರು ಕೂಡ ಹಸಿವನ್ನ ವರ್ಣನೆ ಮಾಡಿ ಈ ರೀತಿ ಇರುತ್ತೆ ಆ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಸಾಧ್ಯನೇ ಆಗೋದು. ಆದ್ರೆ ಅಂತಹ ಹಸಿವನ್ನ ನಿವಾರಣೆ ಮಾಡ್ತಕ್ಕಂಥದ್ದು ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ತಂದಂತದ್ದು ಈ ರಾಜ್ಯದಲ್ಲಿ. ಇದರ ಫಲವಾಗಿ ಇವತ್ತು ಯಾರೊಬ್ರು ಕೂಡ ಹಸಿವಿನಿಂದ ಬಳಲುವುದು ಹೋಗಲ್ವಾ? ಆಗಿಲ್ವಾ? ಆಯ್ತು, ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಹೊಸಹಳ್ಳಿಯಿಂದ ಮೈದನಹಳ್ಳಿಗೆ ಡಾಂಬರ್ ರಸ್ತೆ ಅವಶ್ಯಕವಾಗಿದ್ದು ಮುಂದಿನ ದಿನಗಳಲ್ಲಿ ಇದನ್ನ ಅಭಿವೃದ್ಧಿ ಮಾಡುವ ವಿಶ್ವಾಸವಿದೆ. ಇನ್ನು ಸರ್ವ ಧರ್ಮಕ್ಕೆ ರಾಜಕೀಯ ಹಂಚಿಕೆಯಾಗಬೇಕು ಎಂಬ ಉದ್ದೇಶದಿಂದ ಸಹಕಾರಿ ಕ್ಷೇತ್ರದಲ್ಲಿ ಮೀಸಲಾತಿ ತಂದಿದ್ದಾರೆ. ನನ್ನ ರಾಜಕೀಯ ಗುರುಗಳ ಅಭಿವೃದ್ಧಿ ಕಾರ್ಯಗಳನ್ನ ಸಹಿಸದ ಕಿಡಿಗೇಡಿಗಳು ರಾಜಣ್ಣನವರ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಆದಿನಾರಾಯಣ ರೆಡ್ಡಿ, ಕೆಎಂಎಫ್ ಮಾಜಿ ನಿರ್ದೇಶಕ ಎಂಪಿ ಕಾಂತರಾಜು, ಉಪವಿಭಾಗಾಧಿಕಾರಿ ಗುಟೂರು ಶಿವಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಎಲ್ ಅಶ್ವತ್ಥಪ್ಪ, ಮಾಜಿ ಅಧ್ಯಕ್ಷ ವಿಆರ್ ಭಾಸ್ಕರ್, ಗ್ರಾಮ ಪಂಚಾಯಿತಿ ಸದಸ್ಯೆ ಪವಿತ್ರ, ಎಡಿ ಧನಂಜಯ್, ಮುಖಂಡರಾದ ರಮೇಶ್, ಜೆ ಮಕ್ತಿಯಾರ್, ಕೆವಿ ವೆಂಕಟೇಶ್ ಸೇರಿದಂತೆ ಮುಖಂಡರು ಹಾಜರಿದ್ದರು.